ಸೊ ಹೆಲೋ ಮಕ್ಕಳೇ, ಈಗ ನೋಡಿ ಯೂನಿವರ್ಸಲ್ ಸೆಟ್ ಅಂತ ಹೇಳಿ ಒಂದು ಮ್ಯಾಥಮೆಟಿಕ್ಸ್ನಲ್ಲಿ 11th ಸ್ಟ್ಯಾಂಡರ್ಡ್ ಸೆಟ್ನಲ್ಲಿ ಬರುತ್ತೆ. ಯೂನಿವರ್ಸಲ್ ಸೆಟ್ ಅಂತ ಹೇಳಿದರೆ ಇವಾಗ ನಿಮ್ಗೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ನಲ್ಲಿ ಇರುವ ಎಲ್ಲ ಎಲಿಮೆಂಟ್ಸ್ ಜಾಯಿನ್ ಮಾಡಿದಾಗ ಅದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಯೂನಿವರ್ಸಲ್ ಸೆಟ್ನ ಯು ಇಂದ ಡಿನೋಟ್ ಮಾಡ್ತಾರೆ. ಯೂನಿವರ್ಸಲ್ ಸೆಟ್ ಅಂತ ಹೇಳಿದರೆ ಯೂನಿವರ್ಸಲ್ ಸೆಟ್ ಈಸ್ ಅ ಸೆಟ್ ವಿಚ್ ಕಂಟೇನ್ಸ್ ಆಲ್ ದ ಎಲಿಮೆಂಟ್ಸ್ ಡಿಸ್ಕಸ್ಡ್ ಇನ್ ಎನಿ ಪ್ರಾಬ್ಲಮ್ಸ್ ಅಂತ ಹೇಳಿದೆ. ನೀವು ನೋಡಿರಿ, ಇದನ್ನು ಸಿಂಪಲ್ಲಾಗಿ ನಾನು ಟೆಕ್ಸ್ಟ್ ಬುಕ್ಕಲ್ಲ ನಿಮ್ಗೆ ತಿಳಿಯೋ ಹಾಗೆ ನಾನು ಬರ್ತಿದ್ದೇನೆ. ಎಕ್ಸಾಂಪಲಲ್ಲಿ ನೋಡಿ, ಎಕ್ಸಾಂಪಲಲ್ಲಿ 1 2 3 ಇದೆ, ಬಿಯಲ್ಲಿ 2 3 4 ಇದೆ, ಸಿಯಲ್ಲಿ 6 5 7 ಇದೆ. ಅಂದರೆ 5 6 7 ತೊಗೊಂಡಿದ್ದೇನೆ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಎ ಯೂನಿವರ್ಸಲ್ ಸೆಟ್ ಅಂತ ಹೇಳಿದರೆ ಫಸ್ಟಿಗೆ ಇದರೊಳಗೆ ನೋಡಿ, ಯೂನಿವರ್ಸಲ್ ಸೆಟ್ ಅಂದರೆ ಇದೆಲ್ಲ ಎಲಿಮೆಂಟ್ಸ್ ಬರ್ಬೋದು. ಫಸ್ಟಿಗೆ 1 2 3 ನೋಡಿ, ನಂಬರ್ಸ್ ರಿಪೀಟ್ ಆಗಲ್ಲ ಅಂತ ಹೇಳಿದರೆ ನಾನು ಇದೇನು ಬರ್ಕೊತಿದ್ದೀನಿ 5 6 7. ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಇವಾಗ ನೋಡಿ, ಕ್ವೆಶನಲ್ಲಿ ನಿಮಗೆ ಇದು ಕೊಟ್ಟಿರ್ಬೋದು, ಇಲ್ಲಾಂದರೆ ಕೆಲವೊಮ್ಮೆ ನಿಮಗೇನಂತಾರೆ ಎನ್ ಅಂತ ಕೊಡ್ತಾರೆ, ಇಲ್ಲಾಂದರೆ ಝೆಡ್ ಅಂತ ಕೊಡ್ಬೋದು, ಪ್ಲಸ್ ಝೆಡ್ ಮೈನಸ್ ಝೆಡ್. ಅವ್ರು ರಿಯಲ್ ನಂಬರ್ಸು ತೊಗೋಬೋದು. ಇಲ್ಲಾಂದರೆ ಯೂನಿವರ್ಸಲ್ ಸೆಟ್ನಲ್ಲಿ ಕ್ವೆಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಹೇಗೆ ಅದನ್ನು ಡಿಪೆಂಡ್ ಮಾಡ್ತೀರಾ. 1 2 3 ಅಂತೇಳಿ ಬರೆದ ನಂತರ 100 ಮಟ್ಟ ತೊಗೋಬೋದು. ಹೀಗೆ ಯೂನಿವರ್ಸಲ್ ಸೆಟ್ ವೇರಿ ಆಗ್ಬೋದು, ಪರ್ಸನ್ ಟು ಪರ್ಸನ್ ವೇರಿ ಆಗ್ಬೋದು. ಆದರೆ ನಿಮ್ಗೆ ಹೇಗೆ ಬರೆಯೋದು ಅಂತ ಹೇಳಿದರೆ ಎಲ್ಲ ಎಲಿಮೆಂಟ್ಸ್ ಕಂಬೈನ್ ಮಾಡಿದಾಗ ಅದು ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಯೂನಿವರ್ಸಲ್ ಸೆಟ್ಟಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ. ಇವಾಗ ಕೆಲವೊಮ್ಮೆ ರಿಯಲ್ ನಂಬರ್ಸ್ ಅಂತ ತೊಗೊಂಡ್ಬಿಟ್ರೆ ಇವು ಎಲ್ಲ ಕಂಬೈನ್ ಆಗುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ ಬಿಟ್ಟು ರಿಯಲ್ ನಂಬರ್ಸ್ ಎಲ್ಲ ಕಂಬೈನ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಯೂನಿವರ್ಸಲ್ ಸೆಟ್. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ 1.3 ಅದರ ಎಕ್ಸಾಂಪಲ್ಸ್ ಮಾಡಿಸೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.